ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ತಡರಾತ್ರಿ ದರೋಡೆಕೋರರ ಆತಂಕ ಹೆಚ್ಚಾಗಿದೆ. ಕೆಜಿಎಫ್ ನಗರದ ಸ್ವರ್ಣನಗರ ಬಡಾವಣೆಯ 6ನೇ ಕ್ರಾಸ್ನಲ್ಲಿ 5ಕ್ಕೂ ಹೆಚ್ಚು ಮುಸುಕುಧಾರಿಗಳು ರಾಡ್ ಹಾಗೂ ಹೈಡ್ರಾಲಿಕ್ ಕಟ್ಟರ್ಗಳನ್ನು ಇರಿಸಿಕೊಂಡು ಮನೆ ದರೋಡೆಗೆ ವಿಫಲ ಯತ್ನ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಇಲ್ಲಿನ ನಿವಾಸಿಯಾದ ಪ್ರಸನ್ನ ಎನ್ನುವರ ನೆಲಮಳಿಗೆಯಲ್ಲಿ ಎಲ್ಲರೂ ಮಲಗಿರುವ ವೇಳೆಗೆ ಕಿಟಕಿಯ 3 ರಾಡ್ಗಳನ್ನು ಗ್ಯಾಸ್ ಕಟ್ಟರ್ಗಳ ಸಹಾಯದಿಂದ ಮುರಿದಿದ್ದು ಮನೆ ಪ್ರವೇಶಿಸಲು ಮುಂದಾಗಿದ್ದಾರೆ. ಕೂಡಲೇ ಇದನ್ನು ಗಮನಿಸಿದ ಮನೆ ಮಾಲೀಕ ಪ್ರಸನ್ನ ಅವರು ಎಚ್ಚರಿಸಿದಾಗ ಸ್ಥಳದಿಂದ ದರೋಡೆಕೋರರು ಪರಾರಿಯಾಗಿದ್ದಾರೆ. ಇನ್ನು ದರೋಡೆಕೋರರ ಈ ಎಲ್ಲಾ ದೃಶ್ಯಗಳು ಅಕ್ಕಪಕ್ಕದ ಮನೆಯವರ ಬಳಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದರೋಡೆಕೋರರ ಸಂಚಾರ ಸ್ವರ್ಣನಗರ ಬಡಾವಣೆಯ ನಿವಾಸಿಗಳ ಆತಂಕ ಹೆಚ್ಚಿಸಿದೆ. ಇನ್ನು ದರೋಡೆಕೋರರು ಮಾರಕಾಸ್ತ್ರಗಳ ಸಮೇತವಾಗಿ ಓಡಾಡುತ್ತಿದ್ದು ಕೂಡಲೇ ಪೊಲೀಸರು ಈ ಬಗ್ಗೆ ಕ್ರಮ ವಹಿಸುವಂತೆ ಆಗ್ರಹಿಸಿ ರಾಬರ್ಟ್ಸನ್ಪೇಟೆ ಪೊಲೀಸ್ ಠಾಣೆಗೆ ಮನೆ ಮಾಲೀಕ ಪ್ರಸನ್ನ ಅವರು ದೂರು ನೀಡಿದ್ದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.